ಹಲ್ಲೆಲೂಯ. ಈ ಭಾನುವಾರನೂ ಸಹ ಕರ್ತನ ಸನ್ನಿಧಾನಕ್ಕೆ ದಾಹದಿಂದ ಓಡೋಡಿ ಬಂದಿರುವಂತ ನಿಮ್ಮೆಲ್ಲರನ್ನ ದೇವರು ಹೆಸರಿಸಿಡ್ದು ಆಶೀರ್ವದಿಸಲಿ. ದೇವರ ಸನ್ನಿಧಾನಕ್ಕೆ ಬಂದಿರುವಂತ ನಿಮ್ಮಲ್ಲಿ ಯಾರೊಬ್ಬರನ್ನ ಸಹ ಬರಿಗೈಯಲ್ಲಿ ದೇವರು ಕಳಿಸ್ಕೊಡದೆ ಒಂದು ದೊಡ್ಡ ಆಶೀರ್ವಾದದ ನಿಧಿಯಾಗಿ ದೇವರು ನಿಮ್ಮನ್ನ ಮಾಡಿ ಆಶೀರ್ವದಿಸಲಿ. ದೇವರ ಆಲಯಕ್ಕೆ ದಾಹದಿಂದ ಬಂದಿರುವಂತ ನಿಮ್ಮೆಲ್ಲರಿಗೆ ದೀರ್ಘ ಆಯಸ್ಸನ್ನ ದೇವರು ಕೊಡ್ಲಿ. ದೇವರ ಆಲಯಕ್ಕೆ ಬಂದಿರುವಂತ ನಿಮ್ಮೆಲ್ಲರ ಕುಟುಂಬಗಳಿಗೆ ದೇವರು ಸಮಾಧಾನವನ್ನ ಅನುಗ್ರಹಿಸಲಿ. ದೇವರ ಆಲಯಕ್ಕೆ ಬಂದಿರುವಂತ ನಿಮ್ಮೆಲ್ಲರ ಸಂಗಡ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ಮಾತನಾಡಲಿ. ನಮ್ಮ ದೇವರು ಮಾತಾಡುವಂತ ದೇವರಾಗಿದ್ದಾರೆ. ಆತನು ವಾಕ್ಯಗಳ ಮೂಲಕವಾಗಿ ನಮಗೆ ಆತ್ಮೀಯ ಆಹಾರವನ್ನ ಕೊಡುವಂತ ದೇವರಾತನಾಗಿದ್ದಾನೆ. ದೇವರ ವಾಕ್ಯಗಳನ್ನ ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ? ದೇವರ ವಾಕ್ಯಗಳನ್ನ ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ? ನಾವು ಸಿದ್ಧವಾಗಿರುವುದಾದ್ರೆ ನಮ್ಮಲ್ಲಿ ಸತ್ಯವೇದವನ್ನ ನಾವು ತೆಗೆಯೋಣ. ಫಿಲಿಪ್ಪಿಯರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೂ ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ. ಫಿಲಿಪ್ಪಿಯರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೂ ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗಿರುವಲ್ಲದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನೆಂದು ಎಣಿಸಿದನು. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುವೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಆಮೆನ್, ಆಮೆನ್, ಹಲ್ಲೆಲೂಯ. ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ದೇವರ ವಾಕ್ಯ ನಮಗೆ ತಿಳಿಯಪಡಿಸುವಂತ ವಿಷಯ ಏನಪ್ಪಾ ಅಂದ್ರೆ, ಕ್ರಿಸ್ತ ಯೇಸುವಿಗೆ ಇದ್ದಂತ ಮನಸ್ಸು ನಮಗೂ ಇರಬೇಕು. ಯೇಸು ಕ್ರಿಸ್ತನಿಗೆ ಇದ್ದಂತ ಮನಸ್ಸು ಅದು ಎಂತ ಮನಸ್ಸಾಗಿತ್ತು, ಎಂತ ಮನಸ್ಸು ಯೇಸು ಕ್ರಿಸ್ತನಿಗೆ ಇತ್ತು ಅಂತೇಳಿ ಇವತ್ತು ನಾವು ದೇವರ ವಾಕ್ಯದ ಮೂಲಕವಾಗಿ ಧ್ಯಾನ ಮಾಡಿ ಆ ಮನಸ್ಸು ನಮಗೂ ಇದೆಯಾ ಅಂತೇಳಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿ, ಒಂದು ವೇಳೆ ಆ ಮನಸ್ಸು ನಮ್ಗಿಲ್ಲದೆ ಹೋದ್ರೆ ಆ ಮನಸ್ಸುಗಳನ್ನ ಹೊಂದಿಕೊಳ್ಳಲಿಕ್ಕೆ ಇವತ್ತು ವಾಕ್ಯದ ಮೂಲಕವಾಗಿ ನಾವು ಪ್ರಾರ್ಥನೆಯನ್ನ ಮಾಡಬೇಕಾಗಿದೆ. ಹಲ್ಲೆಲೂಯ. ಈ ಲೋಕದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಮನಸ್ಸಿದೆ, ಮನಸ್ಸಾಕ್ಷಿ ಇದೆ. ನೀವು ನಂಬ್ತೀರಾ? ನಿಮ್ಗೆಲ್ಲರಿಗೂ ಮನಸ್ಸಿದೆಯಾ? ಮನಸ್ಸಾಕ್ಷಿ ಇದೆಯಾ? ಹೌದು. ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿರುವಂತ ಮನುಷ್ಯರು ನಾವು. ದೇವರ ಸ್ವರೂಪದಲ್ಲಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿರೋದ್ರಿಂದ ನಮಗೆ ಮನಸ್ಸನ್ನ ದೇವರು ಕೊಟ್ಟಿರುವಂತಹ ದೇವರಾಗಿದ್ದಾರೆ. ಆದ್ರೆ ಈ ಲೋಕದಲ್ಲಿರುವಂತ ಮನುಷ್ಯರು ಆ ಮನಸ್ಸನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳದೆ, ಮನುಷ್ಯನು ಮನಸ್ಸನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಮನುಷ್ಯನು ಇವತ್ತು ಚಂಚಲನಾಗಿದ್ದಾನೆ. ಒಂದು ಸಾರಿ ಇರುವಂತ ಮನಸ್ಸು ಇನ್ನೊಂದು ಸಾರಿ ಇರೋದಿಲ್ಲ. ಒಂದು ಸಾರಿ ಇರುವಂತ ಜ್ಞಾನ ಇನ್ನೊಂದು ಸಾರಿ ಇರೋದಿಲ್ಲ. ಒಂದು ಸಾರಿ ಇರುವಂತ ಯೋಚನೆ ಇನ್ನೊಂದು ಸಾರಿ ಅವನಲ್ಲಿ ಇರೋದಿಲ್ಲ. ಯಾಕೋಬನು ತಾನು ಬರೆದಂತ ಪತ್ರಿಕೆಯಲ್ಲಿ ಮನುಷ್ಯನ ಮನಸ್ಸಿನ ಬಗ್ಗೆ ಆತನು ಈ ರೀತಿಯಾಗಿ ಹೇಳ್ತಾನೆ. ಯಾಕೋಬನು ಬರೆದಂತ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 6ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೂ ನಾವು ಓದೋದಾದ್ರೆ, ಯಾಕೋಬನು ಬರೆದಂತ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 6ನೇ ವಾಕ್ಯದ 8ನೇ ವಾಕ್ಯದವರೆಗೂ ಯಾಕೋಬನು ನಮ್ಗೆ ಈ ರೀತಿಯಾಗಿ ಹೇಳ್ತಾನೆ. ಸ್ವಲ್ಪವೂ ಸಂದೇಹ ಪಡಬೇಡ, ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದಿದವನೆಂದು ಭಾವಿಸದೇ ಇರಲಿ. ಇವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಆಮೆನ್. ಮನುಷ್ಯನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಇವತ್ತು ಮನುಷ್ಯನಿಗೆ
ಎರಡೆರಡು ಮನಸ್ಸು. ಇವತ್ತು ಮನುಷ್ಯನು ಚಂಚಲನು, ಇವತ್ತು ಮನುಷ್ಯನಿಗೆ ಅನುಮಾನ ಜಾಸ್ತಿ, ಇವತ್ತು ಮನುಷ್ಯನಿಗೆ ಸಂದೇಹಗಳು ಜಾಸ್ತಿ. ಮನುಷ್ಯನಿಗೆ ಈಗಿರುವಂತ ಜ್ಞಾನ ಇನ್ನೊಂದ್ಸಾರಿ ಇರೋದಿಲ್ಲ, ಈಗಿರುವಂತ ಮನಸ್ಸು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ. ದೇವರ ವಾಕ್ಯಗಳನ್ನ ಕೇಳುವಾಗ ನಮ್ಗೆಲ್ಲ ಅನಿಸ್ತದೆ ಏನಂತ, ನಾನು ದೇವರ ವಾಕ್ಯದ ಪ್ರಕಾರ ನಡಿಬೇಕಪ್ಪ. ಇವತ್ತು ಏನು ವಾಕ್ಯ ಹೇಳಿದ್ದಾರೆ ಆ ವಾಕ್ಯ ತುಂಬಾ ಚೆನ್ನಾಗಿತ್ತು, ಆ ವಾಕ್ಯಕ್ಕೆ ಅನುಸಾರವಾಗಿ ನಡಿಬೇಕಂತ ಇಲ್ಲ ಅನಿಸ್ತದೆ. ಕೆಳಗಡೆ ಹೋಗೋಷ್ಟೊತ್ತಿಗೆ ಆ ವಾಕ್ಯನೂ ಮರ್ತೋಗಿರುತ್ತೆ, ನಾವೇನ್ ತೀರ್ಮಾನ ಮಾಡಿರ್ತೀವಿ ಅದನ್ನೂ ಮರ್ತೋಗಿರುತ್ತೆ. ಇವತ್ತು ಮನುಷ್ಯನು ಚಂಚಲನು, ಇವತ್ತು ಮನುಷ್ಯನು ತಾನು ಮಾಡುವಂತ ಆಲೋಚನೆಯಲ್ಲಿ ಸ್ಥಿರವಾಗಿಲ್ಲ, ದೃಢವಾಗಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಚಂಚಲ, ಅದರಲ್ಲಿ ಕೆಲವರಂತೂ ಸಂಪೂರ್ಣವಾಗಿ ಅವರು ಚಂಚಲರಾಗಿ ಎರಡು ಮನಸ್ಸುಳ್ಳವರಾಗಿ ಇವತ್ತು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಅದೇ ಯಾಕೋಬನು ತಾನು ಬರೆದಂತ ಪತ್ರಿಕೆಯಲ್ಲಿ, ಅದೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಆತನ 8ನೇ ವಾಕ್ಯದಲ್ಲಿ ಮತ್ತೊಮ್ಮೆ ಮನುಷ್ಯನ ಮನಸ್ಸಿನ ಬಗ್ಗೆ ಆತನ ಹೇಳ್ತಾನೆ. ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನ ನಿರ್ಮಲ ಮಾಡಿಕೊಳ್ಳಿರಿ. ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಮನುಷ್ಯನು ಎರಡು ಮನಸ್ಸುಳ್ಳವನಾಗಿದ್ದಾನೆ. ಆದ್ರೆ ದೇವರು ಬಯಸುವಂತದ್ದೇನು? ಎರಡು ಮನಸ್ಸನ್ನ ದೇವರು ಬಯಸ್ತಾ ಇಲ್ಲ. ಮನುಷ್ಯನು ಯಾವ ಮನಸ್ಸನ್ನ ಇಟ್ಕೋಬೇಕಂತೇಳಿ ದೇವರು ಬಯಸ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತನಿಗೆ ಇದ್ದಂತ ಮನಸ್ಸು ನಮಗಿರ್ಬೇಕು ಅಂತೇಳಿ ಆತನು ಬಯಸ್ತಾನೆ. ಇವತ್ತು ಮನುಷ್ಯನು ತನ್ನ ಮನಸ್ಸನ್ನ ಇವತ್ತು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳದೇ ಇರುವಂತ ಒಂದು ಪರಿಸ್ಥಿತಿ. ಇವತ್ತು ಬಹಳಷ್ಟು ಜನರು ಈ ಕೊರೋನಾ ಇಂಜೆಕ್ಷನ್ಗಳನ್ನ ತಗೊಂಡ ನಂತರ ತುಂಬಾ ಜನರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ತುಂಬಾ ಜನರು ಅವರು ಭಯಭೀತರಾಗ್ತಾ ಇದ್ದಾರೆ. ತುಂಬಾ ಜನರು ಈ ಕೊರೋನಾ ಇಂಜೆಕ್ಷನ್ಗಳನ್ನ ತಗೊಂಡ ನಂತರ ಮನಸ್ಸು ಅವರ ಹಿಡಿತಕ್ಕೆ ಸಿಗ್ತಾ ಇಲ್ಲ, ಮನಸ್ಸು ಅವರ ಒಂದು ಕೈಗೆ ಸಿಗ್ತಾ ಇಲ್ಲ. ಇವತ್ತು ಪ್ಯಾನಿಕ್ ಅಟ್ಯಾಕ್ ಅಂತೇಳಿ, ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ಭಯ ಇವತ್ತು ಮನುಷ್ಯನನ್ನ ಅಟ್ಯಾಕ್ ಮಾಡ್ತಾ ಇದೆ. ಆ ಭಯ ಏನ್ ಮಾಡ್ತಾ ಇದೆ? ಮನುಷ್ಯನಿಗೆ ಎರಡೆರಡು ಮನಸ್ಸನ್ನ ಕೊಡ್ತಾ ಇದೆ, ಎರಡೆರಡು ಆತ್ಮಗಳನ್ನ ಕೊಡ್ತಾ ಇದೆ, ಎರಡೆರಡು ಯೋಚನೆಗಳನ್ನ ಅದು ಕೊಡ್ತಾ ಇದೆ. ಕರ್ತನಲ್ಲಿರುವಂತ ಪ್ರೀತಿಯ ಸಹೋದರ ಸಹೋದರಿ, ಈಗ ನಮಗೆ ಬಂದಿರುವಂತ ಎರಡು ಮನಸ್ಸುಗಳನ್ನ ನಾವು ಹಿಡಿತಕ್ಕೆ ತಗೊಳ್ಳೋದು ಯಾವ ರೀತಿಯಲ್ಲಿ? ನಮ್ಗಿರುವಂತ ಎರಡು ಮನಸ್ಸುಗಳನ್ನ ನಾವು ಕಂಟ್ರೋಲ್ಗೆ ತಗೋಬರೋದು ಯಾವ ರೀತಿಯಲ್ಲಿ ಅಂತೇಳಿ ಇವತ್ತು ನಾವು ವಾಕ್ಯದ ಮೂಲಕವಾಗಿ ಧ್ಯಾನ ಮಾಡ್ತಾ, ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸನ್ನ ಧ್ಯಾನ ಮಾಡ್ತಾ, ಎರಡು ಮನಸ್ಸುಗಳಂತ ನಾವು ದೇವರ ಸನ್ನಿಧಾನದಲ್ಲಿ, ಯೇಸುವೇ ನಿನಗಿದ್ದಂತ ಮನಸ್ಸನ್ನ ನನಗೂ ಅನುಗ್ರಹಿಸಪ್ಪ ಅಂತೇಳಿ ಇವತ್ತು ನಾವು ಪ್ರಾರ್ಥನೆಯನ್ನ ಮಾಡೋದಾದ್ರೆ, ಆತನು ನಮಗೆ ಒಳ್ಳೆಯ ಮನಸ್ಸನ್ನ ಅನುಗ್ರಹಿಸುವಂತಹ ದೇವರಾಗಿದ್ದಾರೆ. ಇವತ್ತು ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸು ಎಂಥದ್ದಾಗಿತ್ತು? ಇದೇ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೂ ನಾವು ಓದಿದ್ದೀವಿ. ಅದರಲ್ಲಿ 7ನೇ ವಾಕ್ಯ ಏನ್ ಹೇಳುತ್ತೆ? 6ನೇ ವಾಕ್ಯ 7ನೇ ವಾಕ್ಯ, ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನ ಬಿಡಲನ್ನು ಎಂದೆನಿಸದೆ ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಯೇಸು ಕ್ರಿಸ್ತನಿಗೆ ಮೊದಲೇದಾಗಿದ್ದಂತ ಮನಸ್ಸು ಏನಪ್ಪಾ ಅಂತಂದ್ರೆ, ತನ್ನನ್ನ ತಾನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ದಾಸನ ರೂಪವನ್ನ ಧರಿಸಿಕೊಳ್ಳುವಂತ ಮನಸ್ಸು ಯೇಸು ಕ್ರಿಸ್ತನಿಗೆ ಇತ್ತು. ತಗ್ಗಿಸಿಕೊಳ್ಳುವಂತ ಮನಸ್ಸು. ಆತನಿಗೆ ಒಂದು ಸ್ಥಾನ ಇತ್ತು, ದೇವರನ್ನುವಂತ ಒಂದು ಸ್ಥಾನ, ಮಹಾ ಪದವಿ, ದೇವರು ಅನ್ನುವಂತ ಒಂದು ಮಹಾ ಸಿಂಹಾಸನ, ಆ ಸ್ಥಾನ ಆತನಿಗಿತ್ತು. ಆ ಸ್ಥಾನ ಆತನಿಗಿದ್ರು ಸಹ ಆ ಸ್ಥಾನವನ್ನ ಏನು ಮಾಡ್ತಾರೆ? ಬಿಟ್ಟು, ಆ ಒಂದು ಪದವಿಯನ್ನ ಬಿಟ್ಟು, ಆ ಅಧಿಕಾರವನ್ನ ಬಿಟ್ಟು, ನಾನು ನನ್ನ ಮಕ್ಕಳ ತರ, ನಾನು ನನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರುವಂತ ನನ್ನ ಮಕ್ಕಳ ರೂಪವನ್ನ ಧರಿಸ್ಕೋಬೇಕು ಅಂತೇಳಿ ಆತನು ನಮ್ಮ ರೂಪವನ್ನ ಧರಿಸಿಕೊಂಡು 2000 ವರ್ಷಗಳ ಹಿಂದೆ ಆತನ ಈ ಲೋಕದಲ್ಲಿ ನರ ಮನುಷ್ಯನಾಗಿ ಹುಟ್ಟುತ್ತಾನೆ. ಆಮೇನ್.
ಆತನಿಗೆ ನಾನೇನು ಹೇಳ್ತಾ, ಅಧಿಕಾರ ಇತ್ತು, ಆ ಸ್ಥಾನ ಇತ್ತು, ಆ ಪದವಿ ಇತ್ತು, ಅದನ್ನು ಬಿಟ್ಟು ಬಂದ್ರು. ಇವತ್ತು ನಮಗೂ ಸ್ಥಾನಗಳಿರ್ಬೋದು, ಅಧಿಕಾರ ಇರ್ಬೋದು, ನಾವು ನಮ್ಮ ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಿರಬಹುದು, ಮಾಡಿಲ್ಲ ಅಂತಿಲ್ಲ. ಒಂದು ದೊಡ್ಡ ಅಧಿಕಾರವೂ ನಮಗಿರಬಹುದು, ನಮ್ಮದೇ ಆಗಿರುವಂತಹ ಗೌರವ ಇರಬಹುದು, ನಮ್ಮದೇ ಆಗಿರುವಂತಹ ಘನತೆ ನಮಗಿರಬಹುದು, ನಮ್ಮದೇ ಆಗಿರುವಂತಹ ಒಂದು ಮರ್ಯಾದೆ ನಮಗಿರಬಹುದು. ಆದರೆ ದೇವರ ಸನ್ನಿಧಾನಕ್ಕೆ ಬರುವಾಗ, ದೇವರ ಸನ್ನಿಧಾನದಲ್ಲಿ ನಾವು ಕುಳಿತುಕೊಳ್ಳುವಾಗ ಆ ಸ್ಥಾನವನ್ನ ಬಿಟ್ಟು ನಾವು ಕೆಳಗಡೆ ಇಳಿಬೇಕಾಗಿದೆ. ಇವತ್ತು ಮನುಷ್ಯರು ಮನಸ್ಸಲ್ಲಿ ಏನು ಅನ್ಕೊಂಡಿದ್ದಾನೆ, ನಾನು ಎಲ್ಲದಕ್ಕಿಂತ ಉನ್ನತನು, ನಾನು ಎಲ್ಲದಕ್ಕಿಂತ ಅಧಿಕಾರವುಳ್ಳವನು, ನಾನು ಎಲ್ಲರಿಗಿಂತ ಶಕ್ತಿವಂತನು, ನಾನು ಎಲ್ಲರಿಗಿಂತ ಬಲವಂತನು. ನೀನು ಬಲವಂತನಾಗಿರಬಹುದು, ಶಕ್ತಿವಂತನಾಗಿರಬಹುದು, ಆದ್ರೆ ಯೇಸು ಕ್ರಿಸ್ತನ ಮನಸ್ಸು ನಿನಗಿದ್ರೆ ನೀನೇನ್ ಮಾಡ್ತೀಯ? ಆ ಸ್ಥಾನವನ್ನ ಬಿಟ್ಟು, ಆ ಪದವಿಯನ್ನ ಬಿಟ್ಟು, ಆ ಅಧಿಕಾರವನ್ನ ಬಿಟ್ಟು ನಿನ್ನನ್ನ ನೀನು ಬರಿದು ಮಾಡಿಕೊಂಡು ಏನ್ ಹೇಳ್ತೇನೆ ದೇವ್ರ ಹತ್ರ, ಅಯ್ಯ ನಾನು ಮಣ್ಣಾಗಿದ್ದೀನಿ, ನಾನು ಧೂಳಾಗಿದ್ದೀನಿ, ನಾನು ಕಸ ಆಗಿದ್ದೀನಿ ನಿನ್ನ ಮುಂದೆ ಅಂತೇಳಿ ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವಂತ ಮನಸ್ಸನ್ನ ಇವತ್ತು ನಾವು ಹೊಂದ್ಕೋಬೇಕಾಗಿದೆ. ಯಾಕೆ? ಯೇಸು ಕ್ರಿಸ್ತನಿಗೆ ಆ ಮನಸ್ಸಿತ್ತು. ಅಪೊಸ್ತಲನಾದ ಪೌಲನ್ ಏನ್ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸು ನಮ್ಮದಾಗಿರಬೇಕು. ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ ನಾವು, ಯೇಸು ಕ್ರಿಸ್ತನನ್ನ ಆರಾಧಿಸುವಂತ ನಾವು, ಯೇಸು ಕ್ರಿಸ್ತನನ್ನ ಪ್ರಾರ್ಥಿಸುವಂತ ನಾವು, ಯೇಸು ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ನಡೆಯುವಂತ ನಾವು, ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸನ್ನ ನಾವು ಸಂಪೂರ್ಣವಾಗಿ ಪಡ್ಕೋಬೇಕಾಗಿದೆ. ಆಮೇಲೆ ಹಲ್ಲೆಲೂಯ. ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ತಾನು ತಗ್ಗಿಸಿಕೊಳ್ಳುವಂತವರನ್ನ ದೇವರು ಹೆಚ್ಚಿಸುವಂತ ದೇವರಾಗಿದ್ದಾರೆ. ಆಮೇಲೆ ನಮ್ಮನ್ನ ಎಷ್ಟು ತಗ್ಗಿಸ್ಕೊಳ್ತೀವೋ, ನಮ್ಮನ್ನ ಎಷ್ಟು ನಾವು ಇನ್ನೊಬ್ಬರ ಮಾತುಗಳಿಗೆ ನಾವು ಗಲಿಬಿಲಿ ಆಗದೆ, ಕೋಪ ಮಾಡಿಕೊಳ್ಳದೆ, ಇನ್ನೊಬ್ಬರು ನಮಗೆ ಕೋಪ ತರಿಸುವಾಗ, ಇನ್ನೊಬ್ಬರು ನಮ್ಮನ್ನು ಅವಮಾನ ಪಡಿಸುವಾಗ, ಇನ್ನೊಬ್ಬರು ನಮ್ಮನ್ನ ಕೆಟ್ಟದಾಗಿ ನಡೆಸಿಕೊಳ್ಳುವಾಗ ನಮ್ಮನ್ನ ನಾವು ತಗ್ಗಿಸಿಕೊಂಡು ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸನ್ನ ನಾವು ಇಟ್ಕೊಂಡು ನಾವು ನಡೆಯೋದಾದ್ರೆ ಆತನು ತಕ್ಕ ಸಮಯದಲ್ಲಿ ನಮ್ಮನ್ನ ಮೇಲೆತ್ತುವಂತ ದೇವರಾಗಿದ್ದಾರೆ. ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ನಂಬಿರುವಂತ ಪ್ರತಿಯೊಬ್ಬ ದೇವರ ಮಗನಿಗೆ, ದೇವರ ಮಗಳಿಗೆ ಮೊಟ್ಟ ಮೊದಲನೇದಾಗಿ ಇರಬೇಕಾಗಿರುವಂತ ಒಂದು ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವಂತದ್ದಾಗಿದೆ. ನಮ್ಮನ್ನ ನಾವು ಸಂಪೂರ್ಣವಾಗಿ ತಗ್ಗಿಸ್ಕೋಬೇಕು. ಎಷ್ಟು ಮಟ್ಟಿಗೆ ನಮ್ಮನ್ನ ತಗ್ಗಿಸ್ಕೋಬೇಕು ಅಂತ ನಾವು ಯೋಚಿಸೋದಾದ್ರೆ ಬಹಳಷ್ಟು ಜನ ಹೇಳ್ತಾರೆ, ಭೂಮಿವರೆಗೂ ನಾವು ತಗ್ಗಿಸ್ಕೋಬಹುದು, ಇನ್ನು ಭೂಮಿ ಒಳಗಡೆನೂ ಸಹ ನಮ್ಮನ್ನ ನಾವು ತಗ್ಗಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ. ಬೈಬಲ್ ಏನಂತ ಹೇಳ್ತಾರೆ, ಭೂಮಿ ಮೇಲೆ ಅಲ್ಲ, ಭೂಮಿಯ ಒಳಗಡೆವರೆಗೂ ಸಹ ನಮ್ಮನ್ನ ನಾವು ತಗ್ಗಿಸಿಕೊಂಡು ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿ ನಾವು ಜೀವಿಸಬೇಕಾಗಿದೆ. ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ಯಾಕೋಬನ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಯಾಕೋಬನು ಹೇಳ್ತಾನೆ, ದೇವರು ಅಹಂಕಾರಿಗಳನ್ನ ಎದುರಿಸ್ತಾನೆ. ಏನಂತ ಹೇಳ್ತಾನೆ ಯಾಕೋಬ 4ನೇ ಅಧ್ಯಾಯದಲ್ಲಿ? ಯಾಕೋಬನು ತನ್ನ ಬರೆದಂತಹ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಆತನ ಹೇಳ್ತಾನೆ 6ನೇ ವಾಕ್ಯದಲ್ಲಿ, ದೇವರು ಅಹಂಕಾರಿಗಳನ್ನ ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನ ಅನುಗ್ರಹಿಸುತ್ತಾನೆ. ಆಮೇನ್. ದೇವ್ರು ಏನ್ ಮಾಡ್ತಾರಂತೆ? ಅಹಂಕಾರವನ್ನ ಆತನು ಎದುರಿಸುತ್ತಾನೆ. ಅಹಂಕಾರವನ್ನ ದೇವರು ಯಾವತ್ತಿಗೂ ಇಷ್ಟಪಡೋದಿಲ್ಲ. ನಮ್ಮಲ್ಲಿ ಗರ್ವದ ಮನೋಭಾವವನ್ನ ದೇವರು ಇಷ್ಟಪಡೋದಿಲ್ಲ. ನಾವು ಕಳೆದ ದಿನಗಳಲ್ಲಿ ಜ್ಞಾನೋಕ್ತಿಗಳು ಬರುವಂತ ಪುಸ್ತಕದಲ್ಲಿ ನಾವು ಓದಿದ್ದೀವಿ, ದೇವರು 7 ರೀತಿಯ ಪಾಪಗಳನ್ನ ದ್ವೇಷಿಸ್ತಾರೆ. ಅದರಲ್ಲಿ ಮೊದಲನೇದೇ ಗರ್ವ, ಅಹಂಕಾರ ಅನ್ನುವಂಥದ್ದನ್ನ ನಾವು ನೋಡಿದ್ದೀವಿ. ಕರ್ತನಲ್ಲಿರುವಂತ ಪ್ರೀತಿಯ ಸಹೋದರ ಸಹೋದರಿ, ದೇವರ ಸನ್ನಿಧಾನಕ್ಕೆ ಬಂದಾಗ ನಾವು ಯಾವ ರೀತಿಯಲ್ಲಿ ಇರಬೇಕು ಅಂತ ದೇವರು ಬಯಸ್ತಾರೆ. ಆತನ ಮತ್ತಾಯನ ಬರೆದಂತ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಪರಲೋಕ ರಾಜ್ಯ ಚಿಕ್ಕ ಮಕ್ಕಳದು,
ಪರಲೋಕ ರಾಜ್ಯ ಚಿಕ್ಕ ಮಕ್ಕಳದು. ನೀವು ಚಿಕ್ಕ ಮಕ್ಕಳ ತರ ಆಗದೆ ಹೋದ್ರೆ ಪರಲೋಕ ರಾಜ್ಯಕ್ಕೆ ನೀವು ಬರೋದಿಲ್ಲ ಅಂತ ದೇವರು ಹೇಳ್ತಾರೆ. ಚಿಕ್ಕ ಮಕ್ಕಳ ತರ ನಮ್ಮನ್ನು ನಾವು ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳುವಾಗ ಮಾತ್ರ ಪರಲೋಕ ರಾಜ್ಯ ನಮ್ಮದಾಗುತ್ತೆ. ಅದು ಚಿಕ್ಕ ಮಕ್ಕಳು ಅಂತಂದ್ರೆ ಏನ್ ಮಾಡ್ತಾರೆ? ಚಿಕ್ಕ ಮಕ್ಕಳು ಯಾರನ್ನ ಎದುರಿಸೋದಿಲ್ಲ, ಒಡೆದ್ರೆ ಒಡಿಸ್ಕೊಳ್ತಾರೆ, ಬೈದ್ರೆ ಬೈಸ್ಕೊಳ್ತಾರೆ. ಆ ರೀತಿಯಲ್ಲಿ ನಾವು ಚಿಕ್ಕ ಮಕ್ಕಳ ತರ ನಮ್ಮನ್ನ ನಾವು ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳುವಾಗ ಮಾತ್ರ ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸು ನಮಗೆ ಇದ್ದ ಹಾಗೆ ಇರ್ತದೆ. ನಮ್ಮನ್ನ ತಗ್ಗಿಸ್ಕೊಳ್ಳೋದೇ ಇಲ್ಲ, ನಮ್ಮನ್ನ ಹೆಚ್ಚಿಸ್ಕೊಳ್ತಾ ಇದ್ರೆ, ನಾವು ಅಹಂಕಾರದಲ್ಲಿ ಗರ್ವದಲ್ಲಿ ನಾವಿದ್ರೆ, ನಮಗಿರುವಂತ ಸ್ಥಾನ, ನಮ್ಗಿರುವಂತ ಮಾನವನ ನಾವು ಬಿಡದೆ ನಾವು ಅದೇ ಸ್ಥಾನನೇ ಕುತ್ಕೊಳ್ತೇನೆ, ಅದೇ ಒಂದು ಅಧಿಕಾರದಲ್ಲೇ ನಾನು ಇರ್ತೀನಿ ಅಂತಂದ್ರೆ ನಿಜವಾಗ್ಲೂ ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸು ನಮ್ಮದಾಗಿರೋದಿಲ್ಲ. ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸು ನಮ್ಮದಾಗಬೇಕು ಅಂತಂದ್ರೆ ಆ ತರ ನಾವೇನ್ ಮಾಡಬೇಕು? ನಮ್ಮನ್ನ ನಾವು ತಗ್ಗಿಸ್ಕೋಬೇಕಾಗಿದೆ, ಸಂಪೂರ್ಣವಾಗಿ ತಗ್ಗಿಸ್ಕೋಬೇಕಾಗಿದೆ, ತಲೆ ಬಗ್ಗಿಸಬೇಕಾಗಿದೆ. ಬಹಳಷ್ಟು ಕುಟುಂಬದಲ್ಲಿ ಬಹಳಷ್ಟು ಜನರು ನಮ್ಮ ಸಭೆಯಲ್ಲಿದ್ದಾರೆ. ಅವರವರೇ ಕಿತ್ತಾಡ್ಕೊಂಡ್ಬಿಡ್ತಾರೆ. ಇಬ್ರು ಚರ್ಚಲ್ಲಿ ಇರುವಂತ ವಿಶ್ವಾಸಗಳೇ ಕಿತ್ತಾಡ್ಕೊಂಡ್ಬಿಡ್ತಾರೆ. ಆ ಇಬ್ಬರನ್ನ ಕರೆಸಿ ನಾವು ಮಾತಾಡುವಾಗ ಪಾಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತೇಳಿ ಇಬ್ರು ಕೇಳಲ್ಲ. ಅವರಿಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗಿಷ್ಟ ಬಂದಾಗ ಅವ್ರು ಮಾತಾಡ್ತಾ ಇರ್ತಾರೆ, ಇವ್ರಿಗಿಷ್ಟ ಬಂದಾಗ ಇವ್ರು ಮಾತಾಡ್ತಾ ಇರ್ತಾರೆ. ಒಬ್ರಿಗೊಬ್ರು ದೂರಗಳನ್ನ ಹೇಳ್ತಾನೆ ಇರ್ತಾರೆ ಹೊರತು ಪಾಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂತೇಳಿ ಕೇಳೋದೇ ಇಲ್ಲ. ಯಾಕೆ? ಅವರ ಒಂದು ನ್ಯಾಯವನ್ನು ಅವರು ಸ್ಥಾಪನೆ ಮಾಡ್ಕೋಬೇಕು. ನಂದು ತಪ್ಪಿಲ್ಲ ಅಂತ ಒಬ್ಬರು, ನಂದು ತಪ್ಪಿಲ್ಲ ಅಂತ ಒಬ್ಬರು ಅವರು ಸ್ಥಾಪನೆಯನ್ನ ಮಾಡ್ಕೋಬೇಕು. ಅದಕ್ಕಾಗಿ ಅವರು ಮಾತಾಡ್ತಾನೆ ಇರ್ತಾರೆ. ಆಯ್ತು ಬಿಡಪ್ಪ, ನಾನ್ ತಪ್ಪೇ ಇಲ್ಲದೆ ಇರ್ಬೋದು, ನಮ್ದು ನಾವು ತಪ್ಪೇ ಮಾಡದೇ ಇರ್ಬೋದು, ಆದ್ರೂ ಆಯ್ತು ಬಿಡೋಣ, ನಂದು ತಪ್ಪಾಯ್ತಾ ಅಂತ ಒಂದು ಮಾತು ಹೇಳ್ಬಿಟ್ರೆ ಇಬ್ಬರಲ್ಲಿ ಸಮಾಧಾನ ಆಗ್ಬಿಡ್ತದೆ. ಆದ್ರೆ ತಪ್ಪಿರೋರು ತಪ್ಪನ್ನ ಒಪ್ಕೊಳ್ಳೋದಿಲ್ಲ, ತಪ್ಪಿಲ್ಲದೆ ಇರೋರು ನಂದೇ ತಪ್ಪಾಯ್ತಾ ಅಂತ ಒಪ್ಕೊಳ್ಳೋದಿಲ್ಲ. ಅವಾಗಲೇ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಅವಾಗಲೇ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ, ಅವಾಗಲೇ ಜಗಳಗಳು ಜಾಸ್ತಿ ಆಗುತ್ತೆ. ಒಂದ್ ವೇಳೆ ನಮ್ದು ತಪ್ಪಿಲ್ಲದೆ ಹೋದ್ರು, ಒಂದ್ ವೇಳೆ ನಾವು ತಪ್ಪು ಮಾಡದೇ ಇದ್ರು ವಾದಿಸಬಾರ್ದು. ಎಲ್ಲಿನೂ ವಾದಿಸೋದಕ್ಕೆ ಹೋಗ್ಬಾರ್ದು. ವಾದಿಸದೆ ಏನ್ ಮಾಡ್ಬೇಕು? ನಮ್ಮನ್ನ ನಾವು ಸಂಪೂರ್ಣವಾಗಿ ತಗ್ಗಿಸ್ಕೊಂಡು ಆಯ್ತು ನಂದೇ ತಪ್ಪಾಯ್ತು ಅಂತೇಳಿ ನಾವೇ ಮುಂದೆ ಹೋಗ್ಬಿಟ್ರೆ ಕರ್ತನು ನಮ್ಮ ವಿಷಯದಲ್ಲಿ ಸಂತೋಷ ಪಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗಿದ್ದಂತ ಮೊದಲನೇ ಮನಸ್ಸನ್ನ ಇವತ್ತು ದೇವರ ಆಲಯದಲ್ಲಿ ಕುಳಿತುಕೊಂಡಿರುವಂತ ನಾವೆಲ್ಲರೂ ಇವತ್ತು ಪಡ್ಕೋಬೇಕಾಗಿದೆ. ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕಾಗಿದೆ. ಅಯ್ಯ, ನನಗೆ ನನ್ನನ್ನು ತಗ್ಗಿಸಿಕೊಳ್ಳುವಂತ ಮನಸ್ಸನ್ನ ಕೊಡು ಸ್ವಾಮಿ, ನನಗೆ ತಗ್ಗಿಸಿಕೊಳ್ಳುವಂತ ಹೃದಯವನ್ನ ಕೊಡಪ್ಪ, ನನಗೆ ತಗ್ಗಿಸಿಕೊಳ್ಳುವಂತ ಬುದ್ಧಿಯನ್ನ ಕೊಡು ಸ್ವಾಮಿ ಅಂತೇಳಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕಾಗಿದೆ. ಮತ್ತೆ ನಮ್ಮನ್ನ ಬೇಕಾಗಿದೆ. ನನ್ನಲ್ಲಿ ನಿಜವಾಗಲೂ ತಗ್ಗಿಸಿಕೊಳ್ಳುವಂತ ಸ್ವಭಾವ ಇದೆಯಾ? ನಾನು ನಿಜವಾಗ್ಲೂ ನನ್ನನ್ನು ತಗ್ಗಿಸ್ಕೊಳ್ತಾ ಇದ್ದೀನ? ನಾನು ನಿಜವಾಗ್ಲೂ ನನ್ನನ್ನ ಭೂಮಿ ಮಟ್ಟಕ್ಕಿಂತ ಒಳಗಡೆ ತಗ್ಗಿಸ್ಕೊಳ್ತಾ ಇದ್ದೀನ? ಇವತ್ತು ನಮ್ಮನ್ನ ಪರೀಕ್ಷೆ ಮಾಡಿಕೊಂಡು ಒಂದು ವೇಳೆ ತಗ್ಗಿಸಿಕೊಳ್ಳುವಂತ ಮನೋಭಾವ ನಮ್ಗಿಲ್ಲ ಅಂತಂದ್ರೆ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನನ್ನು ನಾವು ತಗ್ಗಿಸಿಕೊಂಡು ನಿನ್ನ ಮನಸ್ಸನ್ನ ನಾನು ಹೊಂದ್ಕೋಬೇಕಪ್ಪ, ನಿನಗಿದ್ದಂತ ಮನಸ್ಸು ನನ್ನಲ್ಲಿ ಇರಬೇಕು ಸ್ವಾಮಿ ಎಂಬುದಾಗಿ ಹೇಳಿ ಇವತ್ತು ನೀನು ಪ್ರಾರ್ಥಿಸೋದಾದ್ರೆ ಆತನು ನಮ್ಗೆ ನಮ್ಮನ್ನ ತಗ್ಗಿಸಿಕೊಳ್ಳುವಂತ ಮನೋಭಾವವನ್ನ ಆತನು ನಮ್ಗೆ ಕೊಡುವಂತ ದೇವರಾಗಿದ್ದಾರೆ. ಎರಡನೇದಾಗಿ ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸು 8ನೇ ವಾಕ್ಯದಲ್ಲಿ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನ ಅಂದರೆ ಶಿಲುಬೆಯ ಮರಣವನ್ನ ಆದರೂ ಹೊಂದುವಷ್ಟು ವಿಧೇಯನಾದನು. ಎರಡನೇದಾಗಿ ಆತನಿಗೆ ವಿಧೇಯನಾಗುವಂತ ಮನಸ್ಸಿತ್ತು. ಏನಿತ್ತು? ವಿಧೇಯನಾಗುವಂತ ಮನಸ್ಸು. ಆತನು ರಾಜಾದ ರಾಜನು, ಆತನು ದೇವಾದಿ ದೇವನು, ಆತನು ಸರ್ವಶಕ್ತನು, ಆತನು ಸರ್ವವ್ಯಾಪಿ, ಆತನು ಸರ್ವಜ್ಞಾನಿ. ಆತನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಯಾರ ಕೈಯಲ್ಲಿ ಸಾಧ್ಯ? ಆತನಿಗೆ ಆಜ್ಞೆ ಕೊಡ್ಲಿಕ್ಕೆ ಯಾರ ಕೈಯಲ್ಲಿ ಸಾಧ್ಯ? ದೇವರಿಗೆ.
ಅಂತ ರಾಜಾದಿರಾಜನು, ಸರ್ವಶಕ್ತನು, ದೇವಾದಿ ದೇವನು ತನ್ನನ್ನೇ ತಾನು ತಗ್ಗಿಸಿಕೊಂಡು ಆತನೇನಂತ ಹೇಳ್ತಾನೆ ಈ ಲೋಕದಲ್ಲಿ ಬಂದಾಗ, ನಾನು ನನ್ನ ತಂದೆ ಇಬ್ರು ಒಂದೇ, ನನ್ನ ತಂದೆ ಏನ್ ಹೇಳ್ತಾರೋ ಅದನ್ನ ನಾನು ಮಾಡ್ತೀನಿ, ನನ್ನ ತಂದೆ ಏನ್ ಹೇಳ್ತಾರೋ ಅದನ್ನ ನಾನು ಮಾಡ್ತೀನಿ. ಹೊಸ ಒಡಂಬಡಿಕೆಯಲ್ಲಿ ಎಲ್ಲಾದ್ರೂ ಯೇಸು ಕ್ರಿಸ್ತನು ಹೇಳಿದಾರ, ನಾನೇ ದೇವರು, ನಾನೇ ಸರ್ವಶಕ್ತನು, ನಾನೇ ಸರ್ವವ್ಯಾಪಿ, ನಾನೇ ಸರ್ವಜ್ಞಾನಿ ಅಂತೇಳಿ? ಹೊಸ ಒಡಂಬಡಿಕೆಯಲ್ಲಿ ಎಲ್ಲೂ ಆತನು ಎಲ್ಲೇ ಇಲ್ಲ. ಆತನೇನು ಹೇಳ್ತಾನೆ? ನಾನು ನನ್ನ ತಂದೆ ಇಬ್ರು ಒಂದೇ, ನನ್ನ ತಂದೆ ಏನ್ ಹೇಳ್ತಾನೋ ಅದನ್ನ ನಾನು ಮಾಡ್ತೀನಿ, ನನ್ನ ತಂದೆ ಚಿತ್ತವನ್ನ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ. ಹೌದಲ್ವಾ? ಹೌದಾ ಇಲ್ವಾ? ಹಲ್ಲೆಲೂಯ. ಆತನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳೇ ಇಲ್ಲ. ಆತನು ಎಷ್ಟು ವಿಧೇಯನಾದ ಅಂತಂದ್ರೆ, ಶಿಲುಬೆಯ ಮರಣವನ್ನ ಹೊಂದುವಷ್ಟರ ಮಟ್ಟಿಗೆ ಆತನು ವಿಧೇಯನಾಗ್ತಾನೆ. ಇವತ್ತು ವಿಧೇಯತೆ ಎಲ್ಲಿದೆ ಈ ಲೋಕದಲ್ಲಿ? ವಿಧೇಯತೆ ಇದೆಯಾ? ಇವತ್ತು ಯಾರಾದ್ರೂ ಒಂದೇ ಹೊಡೆದ್ರೆ ಎರಡೇಟನ್ನ ಹೊಡೆಯುವಂತ ಕಾಲ, ಯಾರಾದ್ರೂ ಒಂದು ಮಾತನ್ನ ಬೈದ್ರೆ ಎರಡು ಮಾತು ತಿರುಗಿಸಿ ಬೈಯುವಂತ ಕಾಲ ಈ ಕಾಲದಲ್ಲಿ ವಿಧೇಯತೆ ಅನ್ನುವಂಥದ್ದು ಇಲ್ಲ. ಮಕ್ಕಳು ತಂದೆ ತಾಯಿಗಳಿಗೆ ವಿಧೇಯರಾಗೋದಿಲ್ಲ, ಹೆಂಡತಿಯರು ಗಂಡನಿಗೆ ವಿಧೇಯರಾಗೋದಿಲ್ಲ, ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳು ಗುರುಗಳಿಗೆ ವಿಧೇಯರಾಗೋದಿಲ್ಲ, ಸಭೆಯಲ್ಲಿರುವಂತಹ ವಿಶ್ವಾಸಗಳು ಸಭಾಪಾಲಕನಿಗೆ ವಿಧೇಯರಾಗೋದಿಲ್ಲ. ಇವತ್ತು ವಿಧೇಯತೆ ಅನ್ನುವಂಥದ್ದು ಕಾಣೆಯಾಗೋಗಿದೆ. ಇವತ್ತು ವಿಧೇಯತೆ ಅನ್ನುವಂಥದ್ದು ಈ ಲೋಕದ ಜನರಲ್ಲಿ ಇಲ್ಲ. ಆದ್ರೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇರುವಂತ ನಾವು, ಯೇಸು ಕ್ರಿಸ್ತನನ್ನ ನಂಬಿರುವಂತ ನಾವು ವಿಧೇಯತೆ ಅನ್ನುವಂತ ಒಂದು ಗುಣವನ್ನ ಇವತ್ತು ನಾವು ಹೊಂದಿಕೋಬೇಕಾಗಿದೆ. ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಿನ್ನನ್ನ ನೀನು ಪರೀಕ್ಷೆ ಮಾಡ್ಕೋಬೇಕು. ನಿನ್ನಲ್ಲಿ ವಿಧೇಯತೆ ಇದೆಯಾ? ವಿಧೇಯತೆ ಇದೆಯಾ? ಆ ವಿಧೇಯತೆ ಅನ್ನುವಂತ ಗುಣಲಕ್ಷಣ ನಿನಗಿದೆಯಾ? ಇವತ್ತು ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕಾಗಿದೆ. ಒಂದು ಸಾಮ್ವೇಲನ ಬರುವಂತ ಪತ್ರಿಕೆಯಲ್ಲಿ 15ನೇ ಅಧ್ಯಾಯದಲ್ಲಿ ಸಾಮ್ವೇಲನು ಸೌಲನ ಬಳಿಯಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ, ದೇವರು ವಿಧೇಯತೆಗೆ ಮೆಚ್ಚುವಷ್ಟರ ಮಟ್ಟಿಗೆ ಬೇರೆ ಯಾವುದಕ್ಕೂ ಸಹ ಆತನು ಮೆಚ್ಚೋದಿಲ್ಲ ಅಂತೇಳಿ ಒಂದು ಸಾಮ್ವೇಲ 15ನೇ ಅಧ್ಯಾಯ 22ನೇ ವಾಕ್ಯ ನಮ್ಗೆ ಈ ರೀತಿಯಾಗಿ ಹೇಳುತ್ತೆ. ಒಂದು ಸಾಮ್ವೇಲ 15ನೇ ಅಧ್ಯಾಯ 22ನೇ ವಾಕ್ಯ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಸಮರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಆಮೇನ್. ಏನಂತ ದೇವರು ಯಾವುದನ್ನ ಮೆಚ್ಚುತ್ತಾರೆ? ಯಾವುದನ್ನ ಮೆಚ್ಚುತ್ತಾರೆ ದೇವರು? ಯಾವುದನ್ನ ಮೆಚ್ಚುತ್ತಾರೆ? ವಿಧೇಯತೆಯನ್ನ. ಯಾವುದನ್ನ? ಹೇಳಿ ಎಲ್ಲರೂ ಬಾಯಿ ತೆಗೆದು, ಯಾವುದನ್ನ ದೇವರು ಮೆಚ್ಚುತ್ತಾರೆ? ವಿಧೇಯತೆ. ಏನು? ವಿಧೇಯತೆ. ಹಲ್ಲೆಲೂಯ. ವಿಧೇಯತೆಗೆ ದೇವರು ಮೆಚ್ಚುತ್ತಾರೆ. ವಿಧೇಯರಾಗಬೇಕು, ಮಾತನ್ನ ಕೇಳಬೇಕು. ಈ ಮಾತನ್ನ ಕೇಳಿದ್ರೆ ಅಂತವರ ಆರಾಧನೆಯನ್ನ ದೇವರು ಮೆಚ್ಚುವಂತ ದೇವರಾಗಿದ್ದಾರೆ. ಆಮೇನ್. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಯಜ್ಞಗಳಿಗೆ ಆತನು ಮೆಚ್ಚೋದಿಲ್ಲ, ಹೋಮಗಳಿಗೆ ದೇವರು ಮೆಚ್ಚೋದಿಲ್ಲ, ವಿಧೇಯತ್ವಕ್ಕೆ ದೇವರು ಮೆಚ್ಚುವಂತ ದೇವರಾಗಿದ್ದಾರೆ. ಏನಾದ್ರೂ ಒಂದು ಮಾತನ್ನ ಹೇಳಿದ್ರೆ ಆ ಮಾತಿಗೆ ಕಿವಿಗೊಡಬೇಕು, ಆ ಮಾತಿಗೆ ನಾವು ಮನಸ್ಸು ಕೊಡಬೇಕು, ಆ ಮಾತನ್ನ ನಾವು ಒಪ್ಕೋಬೇಕು. ಅದೇ ವಿಧೇಯತೆ ಅಂತಂದ್ರೆ. ವಿಧೇಯತೆ ಅಂತಂದ್ರೆ ಏನಾದ್ರೂ ಒಂದು ಮಾತು ಹೇಳಿದ್ರೆ ಆಯ್ತು ಆಮೇನ್ ಅಂತ ನಾವು ಏನ್ ಹೇಳ್ತೀವಿ. ಆಮೇನ್ ಅಂತಂದ್ರೆ ಅದ್ರ ಅರ್ಥ ಏನು? ನಾನು ಒಪ್ಕೊಳ್ತೀನಿ, ನಾನು ಮಾಡ್ತೀನಿ, ನಾನು ಅದ್ರ ತರನೇ ನಡ್ಕೊಳ್ತೀನಿ ಅಂತ ಅದ್ರ ಅರ್ಥ. ಹೌದಲ್ವಾ? ಹೌದಾ? ಆಮೇನ್ ಅಂತಂದ್ರೆ ಏನರ್ಥ? ನಾನು ಅದನ್ನ ಒಪ್ಕೊಳ್ತೀನಿ, ನಾನು ಅದೇ ತರ ಮಾಡ್ತೀನಿ ಅಂತೇಳಿ ಅದ್ರ ಅರ್ಥ. ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ಇಲ್ಲಿ ಸೌಲನನ್ನ ನಾವು ನೋಡ್ತಾ ಇದ್ದೀವಿ. ಸೌಲನನ್ನ ದೇವರು ಬೆಂಜಮಿನ್ ಕುಲದಿಂದ ಆರಿಸ್ಕೊಳ್ತಾರೆ. ಅವನನ್ನ ಒಬ್ಬ ರಾಜನನ್ನಾಗಿ ದೇವರು ಮಾಡ್ತಾರೆ.
ಆದ್ರೆ ಸೌಲನು ರಾಜನಾದ ನಂತರ ದೇವರು ಒಂದು ಹೇಳಿದ್ರೆ ಅವನೇ ಒಂದು ಮಾಡ್ತಾನೆ. ಅಮಲೇಕ್ಯದವರನ್ನ ಹೋಗಿ ನೀನು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟು ಅವರನ್ನ ಸಂಪೂರ್ಣವಾಗಿ ಇಲ್ಲವಾಗಿಸ್ಬೇಕು ಅಂತ ದೇವರು ಸೌಲನಿಗೆ ಆಜ್ಞಾಪನೆ ಮಾಡಿದ್ರೆ ಸೌಲೇನ್ ಮಾಡ್ತಾನೆ? ಹೋಗಿ ಅಮಲೇಕ್ಯದಲ್ಲಿರುವಂತ ಚೆನ್ನಾಗಿರುವಂತ ಪ್ರಾಣಿಗಳನ್ನ, ಚೆನ್ನಾಗಿ ಬಲಿಸಲಾಗಿರುವಂತ ಮನುಷ್ಯರನ್ನ ಉಳಿಸ್ಕೊಂಡು ಅಮಲೇಕ್ಯದ ರಾಜನನ್ನ ಸಹ ಆತನು ಸಾಯಿಸಿದ, ಅವನನ್ನು ಸಹ ಜೀವಂತವಾಗಿ ಸೆರೆ ಹಿಡ್ಕೊಂಡು ಸೌಲನು ಬರ್ತಾನೆ. ಇದು ದೇವರಿಗೆ ಇಷ್ಟ ಆಗೋದಿಲ್ಲ. ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ದೇವರು ಏನ್ ಹೇಳಿದಾರೆ ಅಷ್ಟು ಮಾತ್ರ ನಾವು ಮಾಡಬೇಕು. ದೇವರ ವಾಕ್ಯ ಏನ್ ಹೇಳ್ತದೆ ಅಷ್ಟು ಮಾತ್ರ ನಾವು ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವು ಆಲೋಚನೆಯನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ದೇವರ ವಾಕ್ಯಕ್ಕಿಂತ ದೇವರ ವಾಕ್ಯವನ್ನು ನಾವು ಮೀರಬಾರ್ದು. ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ ನಾವು ಯಾವತ್ತೂ ಆಲೋಚನೆಯನ್ನು ಮಾಡಬಾರ್ದು. ದೇವರ ವಾಕ್ಯಕ್ಕೆ ಎಷ್ಟು ನಾವು ವಿಧೇಯರಾಗ್ತೀವೋ ಅಷ್ಟು ದೇವರು ನಮ್ಮನ್ನ ಆಶೀರ್ವದಿಸುವಂತ ದೇವರಾಗಿದ್ದಾರೆ. ಯಾವಾಗ ಸೌಲನು ದೇವರ ವಾಕ್ಯಕ್ಕೆ ವಿಧೇಯನಾಗ್ಲಿಲ್ವೋ ದೇವರೇನ್ ಮಾಡ್ತಾರೆ? ಸೌಲನಿಗೆ ಒಂದು ದೆವ್ವದ ಆತ್ಮವನ್ನ ಕೊಡ್ತಾರೆ. ಅವನನ್ನು ಪೀಡಿಸೋದಕ್ಕೆ ಒಂದು ದೆವ್ವದ ಆತ್ಮ. ಆ ದೆವ್ವದ ಆತ್ಮ ಯಾವಾಗ್ಲೂ ಸೌಲನ ಮೇಲೆ ಬಂದ್ಬಿಡೋದು. ಅವಾಗವಾಗ ಆ ಸೌಲನಿಗೆ ದೆವ್ವದ ಆತ್ಮ, ದುರಾತ್ಮ ಬಂದಾಗ ಆ ಸೌಲನಿಗೆ ತಾನೇನ್ ಮಾಡ್ತಾ ಇದ್ದನು ಅವನಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ನೋಡಿ, ನಾವು ದೇವರಿಗೆ ಅವಿಧೇಯರಾದ್ರೆ ಅದು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರ್ತದೆ. ಅದು ಅವಿಧೇಯತೆ. ಮಂತ್ರ ತಂತ್ರಗಳನ್ನ ಮಾಡಿಸೋ ಅಗತ್ಯನೇ ಇಲ್ಲ. ನೀನು ಅವಿಧೇಯತೆ ಆದ್ರೆ, ಅವಿಧೇಯತೆ ಅನ್ನುವಂಥ ಮನಸ್ಸು ನಮ್ಗಿದ್ರೆ ಆ ಮಂತ್ರ ತಂತ್ರಗಳಿಗೆ ಆಗುವಷ್ಟು ಒಂದು ಕೆಟ್ಟ ಒಂದು ಸ್ವಭಾವ, ಒಂದು ಕೆಟ್ಟ ಒಂದು ಮನಸ್ಸು ನಮ್ಗೆ ಆ ಮಂತ್ರತಂತ್ರಗಳಿಂದ ನಮ್ಗೆ ಎಷ್ಟು ಕೆಟ್ಟದಾಗುತ್ತೋ ಅಷ್ಟೇ ಕೆಟ್ಟದ್ದು ನಮಗೆ ಇರುವಂತದ್ದಾಗಿದೆ. ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ನಾವು ವಿಧೇಯತ್ವವನ್ನ ಕಲಿಬೇಕು, ವಿಧೇಯರಾಗೋದನ್ನ ಕಲಿಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಅದರಲ್ಲಿ ವಿಶೇಷವಾಗಿ ಸಭಾಪಾಲಕರ ಮಾತಿಗೆ ವಿಧೇಯರಾಗಬೇಕು. ಸಭಾಪಾಲಕರು ಏನಾದರೂ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ನಾವು ಒಮ್ಮತವನ್ನ ನಾವು ಸೂಚಿಸಬೇಕು. ಸಭಾಪಾಲಕರ ಮಾತನ್ನ ನೀವು ಕೇಳದೆ ಹೋದ್ರೆ, ಸಭಾಪಾಲಕರ ಮಾತಿಗೆ ನಾವು ವಿಧೇಯರಾಗದೆ ಹೋದ್ರೆ ನಾವು ದೇವರಿಗೆ ವಿಧೇಯರಾಗೋದು ಬಹಳ ಕಷ್ಟಕರವಾಗಿರುವಂತಹ ಕೆಲಸವಾಗುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಾಕ್ಯವನ್ನು ಯಾರಾದ್ರೂ ಒಬ್ರು ಓದಿ. ನಿಮ್ಮ ಸಭಾನಾಯಕರ ಮಾತನ್ನ ಕೇಳಿರಿ, ಅವರಿಗೆ ಅಧೀನರಾಗಿರ್ರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನ ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡೆದ ಸಂತೋಷದಿಂದ ಇದನ್ನ ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನವಾದದ್ದಲ್ಲ. ಆಮೆನ್, ಹಲ್ಲೆಲೂಯ. ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ಈ ವಿಧೇಯತೆ ಅನ್ನುವಂಥದ್ದು ಸಭೆಗಳಲ್ಲಿ ಬಹಳಷ್ಟು ಇಲ್ಲ. ಈಗ ಉಪವಾಸ ಪ್ರಾರ್ಥನೆಗೆ ಬರ್ರಿ ಅಂದ್ರೂ ವಿಧೇಯರಾಗಲ್ಲ, ಮುಂಜಾನೆ ಪ್ರೇಯರನ್ನು ಅಟೆಂಡ್ ಮಾಡ್ರಿ ಅಂದ್ರೂ ವಿಧೇಯರತೆ ಆಗಲ್ಲ, ಮನೆ ಕೂಟ ಇದೆ ಬನ್ನಿ ಅಂದ್ರೂ ವಿಧೇಯರಾಗೋದಿಲ್ಲ. ಯಾವುದಕ್ಕೂ ನಾವು ವಿಧೇಯರಾಗೋದಿಲ್ಲ. ಸಭಾಪಾಲಕರು ಒಂದು ಮಾತು ಹೇಳಿದ್ದಾರೆ ಅಂತಂದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ವಿಧೇಯರಾಗ್ಬೇಕಲ್ವಾ? ಅಂದ್ರೆ ದೇವರ ವಾಕ್ಯದ ಪ್ರಕಾರವಾಗಿ ಸಭಾಪಾಲಕರು ಸಭೆಯಲ್ಲಿ ಏನಾದ್ರೂ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ನಾವು ವಿಧೇಯರಾಗುವಂತ ಮನಸ್ಸನ್ನ, ವಿಧೇಯರಾಗುವಂತ ಗುಣವನ್ನ ನಾವು ರೂಢಿಸ್ಕೋಬೇಕಲ್ವಾ? ಸಭಾಪಾಲಕರ ಮಾತಿಗೆ ನಾವು ವಿಧೇಯರಾಗ್ಲಿಲ್ಲ ಅಂತಂದ್ರೆ ದೇವರ ವಾಕ್ಯಗಳಿಗೆ ನಾವು ವಿಧೇಯರಾಗಲಿಕ್ಕೆ ಸಾಧ್ಯನಾ? ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ಮೋಶೆ ಈ ವಿಧೇಯತ್ವ ಬಗ್ಗೆ ಮತ್ತೆ ಅವಿಧೇಯತೆಯ ಬಗ್ಗೆ
ಆತನು ಧರ್ಮೋಪದೇಶ ಕಾಂಡದಲ್ಲಿ ಬಹಳ ಸ್ಪಷ್ಟವಾಗಿ ವಿಧೇಯರಾದ್ರೆ ಏನ್ ಆಶೀರ್ವಾದ ನಿಮ್ಗೆ ಸಿಗುತ್ತೆ, ಅವಿಧೇಯರಾದ್ರೆ ಏನ್ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಅಂತೇಳಿ ಆತನ ಧರ್ಮೋಪದೇಶ ಕಾಂಡ ಅನ್ನುವಂಥ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಆತನು ಬರೀತಾನೆ. ನೀವು ವಿಧೇಯರಾಗುವಾಗ, ನೀವು ದೇವರ ಆಜ್ಞೆಗಳಿಗೆ ನೀವು ಅವಿಧೇಯರಾಗುವಾಗ ನಿಮಗೆ ಯಾವ್ಯಾವ ರೀತಿಯ ಶಾಪ ಬರುತ್ತೆ, ದೇವರ ವಾಕ್ಯಗಳಿಗೆ ವಿಧೇಯರಾಗುವಾಗ ನಿಮಗೆ ಯಾವ್ಯಾವ ರೀತಿಯ ಆಶೀರ್ವಾದ ಬರುತ್ತೆ ಅಂತೇಳಿ ಆತನ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಆತನು ಬರೆದಿದ್ದಾನೆ. ನಿಮ್ಗೆ ಸಮಯ ಇದ್ರೆ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಿಂದ ನೀವು ಓದ್ಲಿಕ್ಕೆ ಪ್ರಾರಂಭವನ್ನ ಮಾಡಿ. ಖಂಡಿತ ದೇವರು ನಿಮಗೆ ವಿಧೇಯರಾಗುವಾಗ ಎಷ್ಟು ಆಶೀರ್ವಾದವನ್ನ ದೇವರು ಕೊಡ್ತಾರೆ, ಎಷ್ಟು ನಿಮಗೆ ದೇವರು ಸಮೃದ್ಧಿಯನ್ನ ಕೊಡ್ತಾರೆ ಅಂತೇಳಿ ಆತನ ಧರ್ಮೋಪದೇಶ ಕಾಂಡದಲ್ಲಿ ಬರಿತಾ ಹೋಗ್ತಾನೆ. ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ನಾವು ವಿಧೇಯತ್ವವನ್ನ ರೂಢಿ ಮಾಡ್ಕೋಬೇಕಾಗಿದೆ. ವಿಧೇಯರಾಗೋದನ್ನ ನಾವು ಕಲಿಬೇಕಾಗಿದೆ. ಏನಾದ್ರೂ ಒಂದು ಮಾತು ಹೇಳಿದ್ರೆ ಆ ಮಾತಿಗೆ ನಾವು ವಿಧೇಯರಾಗಬೇಕು. ಆ ಮಾತಿಗೆ ನಾವು ವಿಧೇಯರಾಗದೆ ಹೋದ್ರೆ ನಿನ್ನಲ್ಲಿ ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸು ನಿನಗಿಲ್ಲ ಅಂತೇಳಿ ಅದರ ಅರ್ಥ. ಮೂರನೇದಾಗಿ ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸು ಸಹಿಸಿಕೊಳ್ಳುವಂತ ಮನಸ್ಸು ಆತನಿಗೆ. ಯಾರು ಏನೇ ಅಂದ್ರೆ ಆತನ ಸಹಿಸಿಕೊಳ್ತಾ ಇದ್ರು, ಸಹನೆ ಇತ್ತು ಆತನಿಗೆ. ಯೆಶಾಯನು ಬರೆದಂತ ಪ್ರವಾದನೆ ಪುಸ್ತಕ 53ನೇ ಅಧ್ಯಾಯ 7ನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳುತ್ತೆ. ಯೆಶಾಯನು ಬರೆದಂತ ಪ್ರವಾದನೆ ಪುಸ್ತಕ 53ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಯೆಶಾಯನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ಮಧ್ಯಾವಸ್ಯಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು. ಆತನು ಸಹನೆಯಿಂದ ಏನು ಮಾತಾಡದೆ ಮೌನವಾಗಿದ್ರು. ಸಹನೆಯ ಮನಸ್ಸು. ಸಹನೆ ಅಂತಂದ್ರೆ ತಾಳ್ಮೆ. ಒಂದು ಕಡೆ ಪಿಲಾತನು ಯೇಸು ಕ್ರಿಸ್ತನಿಗೆ ಹೇಳ್ತಾನೆ, ನೀನು ಇಸ್ರಾಯೇಲರ ಅರಸನ, ಯೆಹೂದರ ಅರಸನ, ಹೇಳು, ಮಾತಾಡು. ಏನು ಮಾತಾಡಲ್ಲ. ಶಾಸ್ತ್ರಿಗಳು, ಫರಿಸಾಯರು, ಸದುತ್ಕಾಯರು ಆತನ ಮೇಲೆ ತಪ್ಪರಿಸ್ತಾ ಇರ್ತಾರೆ. ದೇವರ ಆಲಯವನ್ನ ಕಿತ್ತಾಕಿ 3 ದಿನ ಕಟ್ಟಿನಿ ಅಂತ ಹೇಳ್ತಾ ಅಂತೇಳಿ ಆತನೇನು ಮಾತಾಡ್ಲಿಲ್ಲ. ಆತನ ಕೆನ್ನೆಗೊಡಿತಾ ಇದ್ದಾರೆ, ಏನು ಮಾತಾಡ್ಲಿಲ್ಲ. ಆತನಿಗೆ ಉಗಿತಾ ಇದ್ದಾರೆ, ಏನು ಮಾತಾಡ್ಲಿಲ್ಲ. ಆತನಿಗೆ ಕಲ್ಲುಗಳಿಂದ ಹೊಡಿತಾ ಇದ್ದಾರೆ, ಏನು ಮಾತಾಡ್ಲಿಲ್ಲ. ಸಹನೆ. ಎಷ್ಟು ಸಹನೆ ಅಂತಂದ್ರೆ ಆತನು ಒಂದು ಕುರಿಯನ್ನ ಕಟ್ ಮಾಡ್ಲಿಕ್ಕೆ, ಒಂದು ಕುತಿಯನ್ನ ಕತ್ತರಿಸ್ಲಿಕ್ಕೆ, ಆ ಮನುಷ್ಯನು ಯಾವ ರೀತಿಯಲ್ಲಿ ಕುರಿಯನ್ನು ಎತ್ಕೊಂಡು ಹೋಗಿ ಕುರಿಯನ್ನ ಕತ್ತರಿಸ್ಲಿಕ್ಕೆ ನಿಲ್ಲಿಸಿದಾಗ್ಲೂ ಸಹ ಕುರಿ ಹಂಗೆ ಮೌನವಾಗಿ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡಿರ್ತದೋ ಅದೇ ರೀತಿಯಲ್ಲಿ ಆತನು ಸಂಪೂರ್ಣವಾಗಿ ಮೌನದಿಂದ ಇದ್ರು. ಮೌನ, ಏನು ಮಾತಾಡ್ಲಿಲ್ಲ. ಬೈದ್ರು, ಬೈಸ್ಕೊಂಡ್ರು, ಒಡಿಸ್ಕೊಂಡ್ರು, ಶಿಲುಬೆಗೆ ಹಾಕಿದ್ರು, ಶಿಲುಬೆಗೆ ಹಾಕಿಸ್ಕೊಂಡ್ರು. ಇವತ್ತು ಸಹನೆ ನಮ್ಮಲ್ಲಿದೆಯಾ? ಈ ತಾಳ್ಮೆ ನಮ್ಮಲ್ಲಿದೆಯಾ? ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನಿಗಿದ್ದಂತ 3ನೇ ಮನಸ್ಸು ಸಹನೆಯ ಮನಸ್ಸು, ತಾಳ್ಮೆಯ ಮನಸ್ಸು. ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಾಳ್ಮೆಯ ಮನಸ್ಸನ್ನ ದೇವರು ನಮಗೆ ಕೊಡುವ ಹಾಗೆ ಇವತ್ತು ನಾವು ಪ್ರಾರ್ಥನೆ, ಇವತ್ತು ನಾವು ದೇವ್ರನ್ನ ಕೇಳಬೇಕಾಗಿದೆ. ದೇವರೇ, ನನಗೆ ತಾಳ್ಮೆಯ ಮನಸ್ಸನ್ನ ಕೊಡಪ್ಪ, ನನಗೆ ಸಹನೆಯ ಮನಸ್ಸನ್ನ ಕೊಡಪ್ಪ ಅಂತೇಳಿ ಇವತ್ತು ನಾವು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡೋದಾದ್ರೆ ಖಂಡಿತ ಆತನು ನಮ್ಗೆ ಆತ್ಮೆಯನ್ನ, ಸಹನೆಯನ್ನ ಆತನು ಕೊಡುವಂತ ದೇವರಾಗಿದ್ದಾರೆ. 4ನೇದಾಗಿ ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸು ಕ್ಷಮಿಸುವಂತ ಮನಸ್ಸು. ಏನು? ಶಿಲುಬೆಯಲ್ಲಿ ಆತನನ್ನ ಶಿಲುಬೆಗೆ ಹಾಕಿದಾಗ ಆತನೇನಂತ ಹೇಳ್ತಾನೆ? ದೇವ್ರೇ, ಇವ್ರೇನ್ ಮಾಡ್ತಾ ಇದ್ರು ನಿಮಗೆ ಗೊತ್ತಿಲ್ಲ, ಇವರನ್ನ ನೀನು ಕ್ಷಮಿಸು. ಆತನ ಈ ಲೋಕದಲ್ಲಿದ್ದಾಗ ಕ್ಷಮಾಪಣೆಯ ಬಗ್ಗೆ ಅನೇಕ ಪ್ಯಾರಬಲ್ಸ್ ಅನ್ನ, ಅನೇಕ ಕಥೆಗಳನ್ನ ಆತನು ಈ ಲೋಕದಲ್ಲಿ ಹೇಳಿಬಿಟ್ಟು ಹೋಗಿದ್ರು. ಯಾವ ರೀತಿಯಲ್ಲಿ ಹೇಳಿದ್ರು? ಒಬ್ಬ ವ್ಯಕ್ತಿ ಸಾಲ ತಗೊಂಡಿರ್ತಾನೆ, ಸಾಲ ತೀರ್ಸೋದಕ್ಕಾಗೋದಿಲ್ಲ. ಇನ್ನೊಬ್ಬ ವ್ಯಕ್ತಿ ಅವನ ಹತ್ರ ಸಾಲಮ್ಮ ಅವನು ತೀರ್ಸಿರೋದಿಲ್ಲ.
ಇವನು ಒಬ್ಬರ ಹತ್ರ 100 ರೂಪಾಯಿ ಇಸ್ಕೊಂಡಿರ್ತಾನೆ. ಆ ಸಾಹುಕಾರನ ಬಂದು ಇವನನ್ನ ಕೇಳ್ತಾನೆ, ನಾನು ಕೊಟ್ಟಿರುವಂತ ಕಾಸು ವಾಪಸ್ ಕೊಡು. ಇವನು ಕಾಲಿಡ್ಕೊಳ್ತಾನೆ, ಸ್ವಾಮಿ ನನ್ ತಪ್ಪಾಯ್ತು, ನನಗೆ 100 ರೂಪಾಯಿ ಕೊಡೋದಕ್ಕಾಗಲ್ಲ, ನನ್ನ ಕ್ಷಮಿಸ್ಬಿಡು ಅಂದಾಗ ಆ ಸಾಹುಕಾರನ ಹೇಳ್ತಾನೆ, ಆಯ್ತು ನೀನ್ 100 ರೂಪಾಯಿ ನಾನು ಕ್ಷಮಿಸ್ಬಿಟ್ಟಿದ್ದೀನಿ, ಹೋಗು, ನೀನ್ ನನ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಹೋಗು ಅಂತ. ಇವನು 100 ರೂಪಾಯಿ ಕೊಡದಿರ ಕ್ಷಮಾಪಣೆನ ಹೊಂದಿಕೊಂಡು ದಾರಿಯಲ್ಲಿ ಹೋಗುವಾಗ ಇವನಿಗೆ ಯಾರೋ 10 ರೂಪಾಯಿ ಕೊಡ್ಬೇಕಾಗಿರುತ್ತೆ. ಇವನೇನ್ ಮಾಡ್ತಾರೆ, 10 ರೂಪಾಯಿ ಕೊಡೋನಿಗೆ ಕುತ್ತಿನ ಪಟ್ಟಿಗೆ ಇಟ್ಕೊಂಡು ನಾನು 10 ರೂಪಾಯಿ ಇಕ್ಕು, ಇಲ್ಲ ಅಂತಂದ್ರೆ ನಾನು ನಿನ್ನ ಬಿಡಲ್ಲ ಅಂತ. ಆಗ ಯಾರೋ ಯಜಮಾನನಿಗೆ ಹೇಳ್ತಾರಂತೆ, ನೀನೇನೋ ಅವನಿಗೆ 100 ರೂಪಾಯಿ ಕ್ಷಮಿಸ್ಬಿಟ್ಟೆ, ಇವನು 10 ರೂಪಾಯಿ ಕೊಡೋನ ಇಟ್ಕೊಂಡು ಕುತ್ತಿನ ಪಟ್ಟಿಗೆ ಇಟ್ಕೊಂಡು ಅಲ್ಲಿ ರೋಡಲ್ಲಿ ಇದ್ದಾನೆ ಅಂದ. ಆಗ ಆ ಯಜಮಾನನು ಬಂದು ಹೇಳ್ತಾನೆ, ನಾನ್ ನಿನಗೆ 100 ರೂಪಾಯಿನೇ 10 ರೂಪಾಯಿ ಕೊಡೋನಿಗೆ ಕ್ಷಮಿಸೋದಕ್ಕಾಗಲ್ವಾ? ಅವ್ರು ಏನ್ ಮಾಡ್ತಾರಂತೆ, ಕೈ ಕಾಲುಗಳನ್ನ ಕಟ್ಟಾಕಿ ಕತ್ತಲೆ ಕೋಣೆಯಲ್ಲಿ ಕೂಡಾಕ್ತಾರಂತೆ. ನಮ್ಮೆಲ್ಲರ ಒಂದು ಪರಿಸ್ಥಿತಿ ಹಿಂಗೆ ಇರೋದು. 100 ರೂಪಾಯಿಯಷ್ಟು ಪಾಪವನ್ನ ದೇವರು ನಮಗೆ ಕ್ಷಮಿಸ್ಬಿಟ್ಟಿದ್ದಾರೆ. ನಾವು 1 ರೂಪಾಯಿಯಷ್ಟು 10 ರೂಪಾಯಿಯಷ್ಟು ಇನ್ನೊಬ್ಬರ ತಪ್ಪುಗಳನ್ನ ಕ್ಷಮಿಸ್ಲಿಕ್ಕೆ ನಾವು ರೆಡಿ ಆಗಿಲ್ಲ. ಇನ್ನೊಬ್ಬರನ್ನ ಹೀಯಾಳಿಸೋದನ್ನ ನಾವು ಬಿಡೋದಿಲ್ಲ, ಇನ್ನೊಬ್ಬರನ್ನ ನಾವು ಕ್ಷಮಿಸೋದಿಲ್ಲ. ದೇವರು ವಾಕ್ಯ ಹೇಳ್ತದೆ, ದೇವರು ಹೇಳ್ತಾರೆ, ಒಬ್ಬ ವ್ಯಕ್ತಿಯನ್ನ 7 ಸಾರಿ ಅಲ್ಲ 777 ಸಾರಿನ ಸಹ ನೀನು ಕ್ಷಮಿಸಬೇಕು. ಅದಕ್ಕೆ ಆತನ ಪರಲೋಕದ ಪ್ರಾರ್ಥನೆಯಲ್ಲಿ ಏನು ತಿಳ್ಕೊಡ್ತಾನೆ, ನಮಗೆ ತಪ್ಪು ಮಾಡಿದವ್ರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ಹಲ್ಲೆಲೂಯಾ. ನಾವು ಹೋದ ವಾರದಲ್ಲಿನೂ ಸಹ ವಾಕ್ಯ ಕೇಳಿದ್ವಿ. ನಮ್ಮ ಪಾಪಗಳನ್ನ ದೇವರೇನು ಮಾಡಿದ, ತನ್ನ ಬೆನ್ನಿಂದ ಹಾಕೊಂಡು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಇದ್ದು ಅಷ್ಟು ದೂರ ಆತನು ಬಿಸಾಕಿ ನಮ್ಮ ಪಾಪಗಳನ್ನ ಆತನು ಪಾತಾಳಕ್ಕೆ ತುಳಿದು ಹಾಕಿದ್ದಾನೆ. ಮತ್ತೆ ಆತನು ನಮ್ಮ ಪಾಪಗಳನ್ನ ಯಾವತ್ತಿಗೂ ಆತನು ಜ್ಞಾಪಕ ಮಾಡಿಕೊಳ್ಳೋದಿಲ್ಲ. ಹೌದಲ್ವಾ? ಅಂದ್ರೆ ದೇವರೇ ನಮ್ಮ ಪಾಪಗಳನ್ನ ಅಷ್ಟೇ ಮಟ್ಟಿಗೆ ಕ್ಷಮಿಸುವಾಗ ನಮಗೆ ನಿಜವಾಗಲೂ ಕ್ಷಮಿಸುವಂತ ಮನೋಭಾವ ಇದೆಯಾ? ಯೇಸು ಕ್ರಿಸ್ತನಿಗೆ ಕ್ಷಮಿಸುವಂತ ಮನೋಭಾವ, ಕ್ಷಮಿಸುವಂತ ಮನಸ್ಸಿತ್ತು, ಅದಕ್ಕೆ ಅವರು ಕ್ಷಮಿಸ್ತಾ ಇದ್ರು. ಇವತ್ತು ನಿನಗೆ ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸಿದೆಯಾ? 5ನೇದಾಗಿ ಯೇಸು ಕ್ರಿಸ್ತನಿಗೆ ಪ್ರಾರ್ಥಿಸುವಂತ ಮನಸ್ಸು. ಎಲ್ಲಿಗೋದ್ರೂ ಪ್ರಾರ್ಥನೆ ಮಾಡೋದು. ಮಾರ್ಕ 1ನೇ ಅಧ್ಯಾಯದಲ್ಲಿ 35ನೇ ವಾಕ್ಯದಲ್ಲಿ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದ, ರಾತ್ರಿ ಎಲ್ಲ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು, ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು, ಬೆಟ್ಟದ ಮೇಲೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ಅವ್ರ ಸೇವೆಗೆ ಬಂದ ತಕ್ಷಣ 40 ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರು. ಎಲ್ಲಿಗೋದ್ರು 5 ರೊಟ್ಟಿ 2 ಮೀನು ತಗೊಂಡ್ರು ಪ್ರಾರ್ಥನೆ ಮಾಡಿದ್ರು. ಹೌದಲ್ವಾ? ಎಲ್ಲಿಗೋದ್ರು ಪ್ರಾರ್ಥನೆ ಮಾಡೋದು. ಅವರು ಪ್ರಾರ್ಥನೆ ಮಾಡೋ ಮನಸ್ಸಿತ್ತು. ಕುತ್ಕೊಂಡ್ರು ಪ್ರಾರ್ಥನೆ, ಮಲಗುವಾಗ್ಲೂ ಪ್ರಾರ್ಥನೆ, ಎದ್ದೇಳುವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇದ್ರು ಅವರು. ಆತನಿಗೆ ಪ್ರಾರ್ಥನೆ ಮಾಡುವಂತ ಮನಸ್ಸಿದ್ದಾಗ ಇವತ್ತು ನಮಗೆ ಪ್ರಾರ್ಥನೆ ಮಾಡೋ ಮನಸ್ಸಿದೆಯಾ? ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಅಂದ್ರೆ 7 ಕಿಲೋಮೀಟರ್ ದೂರ ಓಡೋಗ್ತೇವೆ ನಾವೆಲ್ಲ. ಉಪವಾಸ ಪ್ರೇರಕ್ಕೆ ಬರ್ರಿ ಅಂತಂದ್ರೆ ಫ್ರೀಯಾಗಿ ಮನೆಯಲ್ಲಿ ಇರ್ತೀವಿ ಹೊರತು ನಾವು ಉಪವಾಸ ಪ್ರಾರ್ಥನೆಗೆ ಮಾತ್ರ ನಾವು ಬರೋದಿಲ್ಲ. ನಾವು ಫ್ರೀಯಾಗಿ ಮನೆಯಲ್ಲಿ ಇರ್ತೀವಿ ಹೊರತು ಚರ್ಚಲ್ಲಿ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿದ್ರು ಬರಲ್ಲ. ಏನೋ ನಿಮ್ಗೆ ಜಾಸ್ತಿ ಕೆಲಸ ಇತ್ತು, ತುಂಬಾ ಬ್ಯುಸಿ ಆಗಿದ್ರಿ, ಆಯ್ತು. ತುಂಬಾ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳನ್ನು ಸಹ ತುಂಬಾ ಬ್ಯುಸಿ ಅನ್ಕೋಬೇಡಿ ನೀವು. ಸಣ್ಣ ಪುಟ್ಟ ಕೆಲಸ, ಅಡಿಗೆ ಮಾಡೋ ಕೆಲಸ, ಕಸ ಗುಡಿಸೋ ಕೆಲಸ, ಪಾತ್ರೆ ಉಜ್ಜೋ ಕೆಲಸ, ಬಟ್ಟೆ ಒಗೆಯೋ ಕೆಲಸ, ಇದನ್ನೇ ಕೆಲಸ ಅನ್ಕೋಬಿಟ್ಟು ಕೆಲವರು ಚರ್ಚೆಗೆ ಬರೋದಿಲ್ಲ. ಪಾತ್ರೆ ಉಜ್ಜೋ ಕೆಲಸ, ಬಟ್ಟೆ ತೊಳೆಯೋ ಕೆಲಸ, ಬಟ್ಟೆ ಒಗೆಯೋ ಕೆಲಸ, ಮನೆ ಗುಡಿಸೋ ಕೆಲಸಕ್ಕೆಲ್ಲ ಪ್ರಾರ್ಥನೆಗೆ ಬರ್ದಿರ ನಿಂತೋಗ್ಬಿಡ್ತೀರ. ಯಾವ್ದಾದ್ರೂ ಒಂದು ಕೆಲಸ ಇದೆ ಅನ್ಕೊಳ್ಳಿ, ನಮ್ಗೆ ಯಾವ್ದೋ ಒಂದು ಕಂಪನಿಗೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಆಯ್ತು, ಅವಾಗ ಬರೋದಾಗಲ್ಲ, ಕಂಪನಿ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ನಾವು. ಇಲ್ಲ ಬೇರೆ ಏನೋ ಒಂದು ಕೆಲ್ಸಕ್ಕೆ ಹೋಗಿರ್ತೀವಿ, ಬರೋದಕ್ಕಾಗೋದಿಲ್ಲ, ಪರವಾಗಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಮನೆಯಲ್ಲೇ ಇರ್ತೀವಿ. ಇಲ್ಲ ಕೆಲಸ ಬಿಟ್ಟು 4 ಗಂಟೆಗೆ ಮನೆಗೆ ಬರ್ತೀವಿ. ಇಲ್ಲ ಕೆಲಸ ಬಿಟ್ಟು ಕೆಲವರು 2 ಗಂಟೆಗೆ ಮನೆಗೆ ಬರ್ತಾರೆ. ಸಾಯಂಕಾಲ ಮಾತ್ರ ಚರ್ಚಿಗೆ ಬರೋಕ್ಕಾಗಲ್ಲ, ಮನೆಯಲ್ಲೇ ಇರ್ತೀವಿ. ಬೇಕಾದ್ರೆ ಉಪವಾಸ ಪ್ರಾರ್ಥನೆ ಮಾಡೋರು ಮಾಡ್ಕೊಳ್ಳಿ ಬಿಡು ಅಂತ. ಇದು ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸಲ್ಲ. ಇದು ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸು ಯಾವ ರೀತಿಯಲ್ಲಿತ್ತು? ಪ್ರಾರ್ಥನೆ ಮಾಡೋ ಮನಸ್ಸು,
ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಪ್ರೇಯರ್ ಅಂದ್ರೆ ಅವರು ರಾತ್ರಿ ಎಲ್ಲಾ ಪ್ರೇಯರ್ ಮಾಡೋರು, ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡೋರು, ಮುಂಜಾನೆ ಪ್ರೇಯರ್ ಮಾಡೋರು, ಮಧ್ಯಾಹ್ನದ ಪ್ರೇಯರ್ ಮಾಡೋರು. ಇವತ್ತು ನೀನೇನ್ ಮಾಡ್ತಾ ಇದೀಯ? ನಿನಗೆ ಪ್ರಾರ್ಥನೆ ಮಾಡುವಂತ ಮನಸ್ಸಿದೆಯಾ? ಯೇಸು ಕ್ರಿಸ್ತನಿಗೆ ನೋಡಿ ಎಂತೆಂತ ಮನಸ್ಸಿತ್ತು. ಯೇಸು ಕ್ರಿಸ್ತನಿಗಿದ್ದಂತ ಮೊದಲನೇ ಮನಸ್ಸು ತಗ್ಗಿಸಿಕೊಳ್ಳುವಂತ ಮನಸ್ಸು, ಎರಡನೇದು ವಿಧೇಯತೆಯ ಮನಸ್ಸು, ಮೂರನೇದು ಸಹಿಸಿಕೊಳ್ಳುವಂತದ್ದು ತಾಳ್ಮೆಯಿಂದ ಇರುವಂತ ಮನಸ್ಸು, ನಾಲ್ಕನೇದು ಕ್ಷಮಿಸುವಂತ ಮನಸ್ಸು, ಐದನೇದು ಪ್ರಾರ್ಥನೆಯ ಮನಸ್ಸು. ಈ ಮನಸ್ಸುಗಳು ನಮಗಿದೆಯಾ? ಈ ಮನಸ್ಸು ನಮಗಿದೆಯಾ? ಈ ಎಲ್ಲ 5 ರೀತಿಯ ಮನಸ್ಸುಗಳನ್ನ ನಾವು ಬಿಟ್ಟು ಬೇರೆ ಎಲ್ಲಾ ಮನಸ್ಸುಗಳಿದೆ ನಮಗೆ. ಚಂಚಲ ಮನಸ್ಸು, ಇವಾಗ ಆಲೋಚನೆ ಮಾಡೋದು ನಾಳೆ ಮರ್ತೋಗೋದು, ಇವಾಗ ಒಂದು ಮಾತಾಡೋದು ನಾಳೆ ಮರ್ತೋಗೋದು, ನಾವು ಮಾಡ್ತಾನೆ ಇರ್ತೀವಿ. ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿ ಇರಲಿ ಅಂತೇಳಿ ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನಲ್ವಾ? ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ ಏನಂತ ಹೇಳ್ತಾ ಇದ್ದಾನೆ? ಕ್ರಿಸ್ತ ಯೇಸುನಲ್ಲಿದ್ದಂತ ಮನಸ್ಸು, ಕ್ರಿಸ್ತ ಯೇಸುನಲ್ಲಿದ್ದಂತ ಮನಸ್ಸು ಏನೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿ ಇರಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿ ಇರಲಿ. ತಗ್ಗಿಸಿಕೊಳ್ಳುವಂತ ಮನಸ್ಸು, ವಿಧೇಯತೆಯ ಮನಸ್ಸು, ಸಹಿಸಿಕೊಳ್ಳುವಂತ ಮನಸ್ಸು, ಕ್ಷಮಿಸುವಂತ ಮನಸ್ಸು, ಪ್ರಾರ್ಥಿಸುವಂತ ಮನಸ್ಸು. ದೇವರೇ ನನಗೂ ಅನುಗ್ರಹಿಸು. ನಿಮ್ಗೆಲ್ಲರಿಗೂ ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸು ಬೇಕಾ? ಬೇಕಾ? ಇಲ್ಲ 2 ಮನಸ್ಸು, ಚಂಚಲವಾಗಿರುವಂತ ಮನಸ್ಸು ನಿಮಗ್ ಬೇಕಾ? ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸು ನಮಗ್ ಬೇಕಾಗಿದೆ. ಇವತ್ತು ನೀನು ಬಾಯಿ ತೆಗೆದು ಪ್ರಾರ್ಥನೆಯನ್ನ ಮಾಡಿದ್ರೆ ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸನ್ನ ಆತನು ನಮಗೆ ಕೊಡುವಂತ ದೇವರಾಗಿದ್ದಾರೆ. ಆಮೇನ್. ಯೇಸು ಕ್ರಿಸ್ತನಿಗಿದ್ದಂತ ಮನಸ್ಸು ಮೊದಲನೇದು ವಿಧೇಯತೆಯ ಮನಸ್ಸು. ಎಲ್ಲೆಲ್ಲರೂ ವಿಧೇಯತೆಯ ಮನಸ್ಸು, ತಗ್ಗಿಸಿಕೊಳ್ಳುವಂತ ಮನಸ್ಸು, ಸಹಿಸಿಕೊಳ್ಳುವಂತ ಮನಸ್ಸು, ಕ್ಷಮಿಸುವಂತ ಮನಸ್ಸು, ಪ್ರಾರ್ಥಿಸುವಂತ ಮನಸ್ಸು. ಆಮೇನ್. ಈ 5 ಮನಸ್ಸುಗಳನ್ನ ನಾವು ಜ್ಞಾಪಕ ಇಟ್ಕೊಂಡು, ಈ 5 ಬೆರಳುಗಳನ್ನ ನಾವು ಜ್ಞಾಪಕ ಇಟ್ಕೊಂಡು, 5 ಬೆರಳಲ್ಲಿ 5 ಮನಸ್ಸುಗಳನ್ನ ದೇವರೇ ನಮಗೆ ಅನುಗ್ರಹಿಸು. ನಿನಗಿದ್ದಂತ ಮನಸ್ಸು ನನಗೂ ಬೇಕು ಸ್ವಾಮಿ, ನಾನು ನಿನ್ನ ಶಿಷ್ಯನಾಗಿ ನಿನ್ನ ಮಗನಾಗಿ ಜೀವಿಸಬೇಕು ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡೋಣವಾ? ಪ್ರಾರ್ಥನೆಯನ್ನ ಮಾಡೋಣವಾ? ಪ್ರಾರ್ಥನೆಯನ್ನ ಮಾಡೋಣವಾ? ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆಯನ್ನ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಿನ್ನೆ ಇದ್ದಂತ ಮನಸ್ಸನ್ನ ನಮಗೆ ಕೊಡಪ್ಪ. ನಾವು ಅಲ್ಪರು, ನಾವು ಅಯೋಗ್ಯರಪ್ಪ, ನಾವು ಚಂಚಲ ಜ್ಞಾನ ಇಲ್ಲ ಅಂತ ಇರುವಂತವ್ರು ಸ್ವಾಮಿ, 2 ಮನಸ್ಸುಗಳ ಅಂತವರಪ್ಪ. ನಮ್ಮನ್ನ ನಿನಗೆ ಕ್ಷಮಿಸಿ ಕರ್ತಾನೆ. ನಿನಗೆ ಮೊದಲನೇ ಮನಸ್ಸು ತಗ್ಗಿಸಿಕೊಳ್ಳುವಂತ ಮನಸ್ಸಿದ್ದ ಹಾಗೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವಂತೆ ಸಹಾಯ ಮಾಡಪ್ಪ. ಎರಡನೇದಾಗಿ ನೀನು ವಿಧೇಯತೆಯುಳ್ಳ ಮನಸ್ಸುಳ್ಳವನಾಗಿದ್ದರಿಂದ ನಾವು ಸಹ ನಿನ್ನ ವಾಕ್ಯಗಳಿಗೆ ವಿಧೇಯರಾಗುವಂತೆ ಸಹಾಯ ಮಾಡಪ್ಪ. ಮೂರನೆಯದಾಗಿ ನಿನಗೆ ಸಹಿಸಿಕೊಳ್ಳುವಂತ ಮನಸ್ಸಿತ್ತು, ನಮಗೂ ಸಹ ಸಹನೆಯನ್ನ ತಾಳ್ಮೆಯನ್ನ ಕೊಡಪ್ಪ. ನಾಲ್ಕನೆಯದಾಗಿ ನಿನಗೆ ಕ್ಷಮಿಸುವಂತ ಮನಸ್ಸಿತ್ತು, ನಾವು ಸಹ ಒಬ್ಬರನ್ನೊಬ್ಬರು ಕ್ಷಮಿಸುವಂತ ಮನಸ್ಸನ್ನ ಕೊಡಪ್ಪ. ಐದನೇದಾಗಿ ಪ್ರಾರ್ಥಿಸುವಂತ ಮನಸ್ಸಿದ್ದ ಹಾಗೆ ನಮಗೂ ಸಹ ಪ್ರಾರ್ಥಿಸುವಂತ ಮನಸ್ಸನ್ನ ಕೊಡಪ್ಪ. ಆಶೀರ್ವಾದ ಮಾಡಿ ಕರ್ತನೆ. ನಿನ್ನ ಸನ್ನಿಧಾನಕ್ಕೆ ಬಂದಿರುವಂತ ಯಾರೊಬ್ಬರು ಬರಿಗೆಯಲ್ಲಿ ಹೋಗದೆ ಈ 5 ಮನಸ್ಸುಗಳನ್ನ ಹೊಂದ್ಕೊಂಡು ಹೋಗುವಂತೆ ನೀನು ಸಹಾಯ ಮಾಡಪ್ಪ. ಇಲ್ಲಿಗೆ ಬಂದಿರುವಂತ ಪ್ರತಿಯೊಬ್ಬೊಬ್ಬರಿಗೆ ನೀನು ಕರ್ತನೆ 5 ಮನಸ್ಸುಗಳನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ 5 ಮನಸ್ಸುಗಳನ್ನ ನೀನು ಆಶ್ರಯಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಾವು ನಿಮಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.